ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ಇನ್ನು ಶಕ್ತಿಪೀಠ ನನಗೆ ಯಾಕೆ ಹುಚ್ಕೊಂತು ಅಂತ ಹೇಳಿದ್ರ ಬಗ್ಗೆ, ಕುಂದೂರಿನಹಳ್ಳಿಲಿ ಏನೇನಾಯಿತು ಅಂತಕ್ಕಂಥದ್ದು ಎಲ್ಲರ ಬಗ್ಗೆ ವಿವರವಾಗಿ ನಾನೊಂದಿಷ್ಟು ಮಾಹಿತಿ ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಅಲ್ಲಿ ಜಗಳ, ಅಲ್ಲಿ ವಿವಾದ ಆದಮೇಲೆ ನನ್ನ ಮನಸ್ಸು ತೋರಿಸ್ತಾ ಇತ್ತು, ಇಲ್ಲ ಆಯಿತು ಊರಿನ ಸವಾಸ ಬೇಡ, ಈಗ ನಮ್ಮ ಮನೆತನದ ದೇವರು, ನಮ್ಮ ಮನೆ ದೇವರು ಈ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಲ್ಲಿ ಕಂದಿಕೆರೆ ಒಬ್ಬರು ತೀರ್ಥರಾಮೇಶ್ವರನ ವಜ್ರ ಅಂತ ಇದೆ. ಅಲ್ಲಿ ರಾಮೇಶ್ವರ ನಮ್ಮ ಮನೆ ದೇವರು, ಅಲ್ಲಿ ಮಾಡಿಬಿಡೋಣ. ಅಲ್ಲಿ ಗೌರ್ಮೆಂಟ್ ಜಾಗ, ಅದು ಮುಜರಾಯಿ ಇಲಾಖೆದು. ಮುಜರಾಯಿ ಇಲಾಖೆದು ಅವ್ರಿಗೆ ಮಾಡಿಕೊಟ್ಬಿಡೋಣ. ಅಲ್ಲೇ ಶಕ್ತಿಪೀಠಗಳು ತಂದ್ಬಿಟ್ಟು ಅಲ್ಲೇ ಮಾಡಿಬಿಟ್ರೆ ಅದೊಂದು ಪ್ರವಾಸಿ ಕೇಂದ್ರನೂ ಈಗ ಆಲ್ರೆಡಿ ಡಿಕ್ಲೇರ್ ಮಾಡಿಸ್ತೀವಿ. ಅದರಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿದೀವಿ ನಾನು. ಯಾಕೆಂದರೆ ಅದು ಅವನು ಸಾಕಷ್ಟು ಒಂದು 10 ಎಪಿಸೋಡ್ ಮಾಡಬೇಕಾದ ಅಲ್ವ ಯುದ್ಧದಲ್ಲಿ, ಏನೇನು ಮಾಡ್ದು, ಏನೇನು ಕತೆ ಆಯಿತು, ಹೆಂಗಾಯಿತು, ಏನು ಅಂತಕ್ಕಂಥದ್ದನ್ನು ಅದನ್ನು ಒಂದು ಸರಣಿ ಮಾಡ್ತೀನಿ ನಾನು. ಅದರಲ್ಲಿ ಅಲ್ಲಿ ಮಾಡಬೇಕು ಅಂತ ನಮ್ಗೆ ಆಲೋಚನೆ ಬಂತು. ಅಲ್ಲಿ ಮಾಡ್ಬೇಕಾದ್ರೆ ಹೌದು, ಅಲ್ಲೊಂದಷ್ಟು ಗೌರ್ಮೆಂಟ್ ಜಾಗ ಇದೆ. ನಮ್ಮ ಬಸವರಾಜಪುರಣಿಗೆ ಅಂತ ನನ್ನ ಫ್ರೆಂಡು ಹಾವೇರಿ ಜಿಲ್ಲೆನೂ ಒಬ್ಬ ಇದ್ದಾನೆ, GSL ಭಾಳ ಎಕ್ಸ್ಪೋರ್ಟು, ಭಾಳ ಬುದ್ಧಿವಂತ, ಭಾಳ ಮೂಡಿ ಫೆಲೋ. ಬಂದ ಕೆಲಸ ಮಾಡ್ಬಿಡ್ತಾನೆ. ಎದ್ದು ಅನ್ನೋರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರು ಗೋವಿಂದೇ ಗತಿ. ಭಾಳ ಬುದ್ಧಿವಂತರಿಗೆ ಅದೊಂದಷ್ಟು ಆ ದೇವ್ರು ಕೊಟ್ಬಿಟ್ಟಿರ್ತಾನೆ ಆ ಸ್ಟೈಲ್ನ. ಆಮೇಲೆ ಅವ್ರು ಕರ್ಕೊಂಡು ಹೋಗ್ಬಿಟ್ಟು ಆ ತೀರ್ಥರಾಮೇಶ್ವರ ವಜ್ರದ ಎರೆಕಟ್ಟೆ ಅಂತ ಗ್ರಾಮ, ಅದೆಲ್ಲ ಸರ್ವೆ ನಂಬರ್ ತಗೊಂಡು ಎಷ್ಟು ಜಮೀನಿದೆ, ಯಾರ್ಯಾರಿದೆ, ಟೆಂಪಲ್ ಯಾವುದಿದೆ, ಫಾರೆಸ್ಟ್ ಯಾವುದಿದೆ, ಗೋಮಾಳ ಯಾವುದಿದೆ, ಖರಾಬ್ ಜಾಮೀನು ಎಲ್ಲಿಗಿದೆ ಅಂತ ಎಲ್ಲ ನಾನು ಸರ್ವೆ ಮಾಡಿಸ್ತೀವಿ. ಎಲ್ಲ ಸಿಸ್ಟಮೆಟಿಕ್ ಆಗಿ ಮಾಡಿಸಿದ್ವಿ. ಆ ಊರ್ದು ಅನಾಲಿಸಿಸ್ ಮಾಡಿಸಿದ್ವಿ, ಮ್ಯಾಪನ್ನು ಅನಾಲಿಸಿಸ್ ಮಾಡಿ. ಅಲ್ಲಿ ಖರಾಬ್ ಜಮೀನಿತ್ತು, ಗೌರ್ಮೆಂಟ್ ಜಮೀನು ಇತ್ತು, ಗೋಮಾಳನೂ ಇತ್ತು, ಖರಾಬ್ ಜಮೀನು ಇತ್ತು, ಫಾರೆಸ್ಟ್ ಜಮೀನು ಇತ್ತು. ಫಾರೆಸ್ಟ್ ಜಮೀನಿಗೆ ಕೈ ಇಕ್ಕಂಗಿಲ್ಲ ನಾವೀಗ. ಖರಾಬು ಗೋಮಾಳದೇ ಬೇಕಾದಷ್ಟು ಐತೆ, ಅದು ಮಾಡಿಬಿಡ್ಬೋದು. ಕೆಲವರು ಉಳುಮೆ ಮಾಡ್ಕೊಂಡಿದ್ರು, ಕೆಲವರೇನು ಉಳುಮೆ ಮಾಡಿಲ್ಲ, ದೇವಸ್ಥಾನ ಕಂಟ್ರೋಲಲ್ಲೇ ಇತ್ತು. ಅದರಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ಮಾಡಿದ್ವಿ. ಅಲ್ಲಿ ನಮ್ಮ ಊರಿನವರೆಲ್ಲ ನಾವೆಲ್ಲ ಹೊರಟ್ವಿ, ಎಲ್ಲ ಒಂದು ಟೀಮೇ ಬಂದ್ಬಿಡ್ತು. ನಮ್ಮ ಊರಿನಲ್ಲಿರ್ತಕ್ಕಂಥ ಒಂದು 10-15 ಜನ ಹೋಗಿ, ಅಲ್ಲಿ ನಮ್ಮ ಕವಿತಾ ಕೃಷ್ಣ ಅವ್ರನ್ನೂ ಅವತ್ತು ಕರ್ಕೊಂಡೋಗಿ ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ್ವಿ. ಇಲ್ಲಿ ಏನಾರ ಮಾಡಬೇಕು, ಒಂದು ಪತಂಗಗಳು ಪಾರ್ಕ್ ಮಾಡಬೇಕು ಅಂತ ನನಗೊಂದು ಹುಚ್ಚಿತ್ತು. ಆ ಜಾಗ ಭಾಳ ಪವಿತ್ರವಾದ ಜಾಗ, ಅದರೊಳಗೆ ಅಲ್ಲೇ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೇ ಲೋಕಲ್ ಜನನೂ ಕರೆಸಿದ್ವಿ, ಕಮಿಟಿಯವ್ರನ್ನೂ ಕರೆಸಿದ್ವಿ. ಎಲ್ಲರೂ ಒಪ್ಕೊಂಡ್ರು ಅವರು. ಸರ್ಕಾರಿ ಜಾಗ, ಸರ್ಕಾರಿ ದುಡ್ಡು ತಂದು, ಬೇರೆ ದುಡ್ಡು ತಂದು ಒಂದು ಮಾಡ್ಕೊಡ್ತೀವಿ ಅಂದರೆ ಇನ್ನೂ ಜನ ಪ್ರೇಕ್ಷಣೀಯ ಸ್ಥಳ ಆಗುತ್ತೆ, ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ವಿ ಅಲ್ಲೆಲ್ಲ. ಅದೇನು ಇದಕ್ಕಿದ್ದಂಗೆ ಅಲ್ಲೂ ಶುರು ಆಗ್ಬಿಡ್ತು ಜಗಳ. ಅಲ್ಲಿ ಏನು ಲೋಕಲ್ ವರ್ಸಸ್ ಗುಬ್ಬಿ ತಾಲೂಕ್ನವರು ಅಂತ. ಗುಬ್ಬಿ ತಾಲೂಕಿನ ಜನ ಜಾಸ್ತಿ ಭಕ್ತರಿದ್ದಾರೆ ಅಲ್ಲಿ ಲೋಕಲ್ಸ್ ಅಂತ. ಆಮೇಲೆ ಒಬ್ರಿಗೊಬ್ರು ಜಗಳ ಆಡೋಕ್ಕೆ ಶುರು ಮಾಡೇಬಿಟ್ರು, ವಾದ ವಿವಾದಗಳು ಇಲ್ಲೇ ಮಾಡೋದ. ಆಮೇಲೆ ಆ ಜಗಳಲ್ಲಿ ಬಂತು ಅಂದರೆ ನನ್ನ ಬುಡ್ಕು ಬಂದ್ಬಿಡ್ತಾನೆ. ನೀನೇನು ಎಲ್ಲರೂ ಬಂದು ಇವ್ರಿಗೆ ಹೇಳೋದು, ಅವ್ರು ನ್ಯಾಯ ಮಾಡೋದು, ಇವ್ರು ನ್ಯಾಯ ಮಾಡೋದು, ಹಾಗೆ ಹೀಗೆ ಅಂತ. ಅಯ್ಯೋ ಮನೆ ಹೋಗ ಇಲ್ಲ ನಾನು ಮಾಡೋಣ ಅಂತ ಹೋದೆ. ಯಾಕೋ ಇಲ್ಲೂ ದೇವಿನೂ ಕೈ ಕೊಟ್ಟಲಲ್ಲ, ಇದು ಏನೋ ರಾಮೇಶ್ವರನು ಇದು ಮಾಡೋಣ ಅಂತೇಳಿ ಅಲ್ಲಿ ಸ್ಟಡಿ ಮಾಡೋಕೆ ಹೋದಾಗ ಅಲ್ಲಿ ಪಾರ್ವತಿ ದೇವಸ್ಥಾನನೂ ಇದೆ. ಅದು ಮೂಲ ಅದು ಪಾರ್ವತಿ ದೇ ಅಂತಲೂ ಒಂದು ವಿಚಾರ ನಮಗೆ ಚರ್ಚೆ ಆಯಿತು. ಬಟ್ ಒರಿಜಿನಲಿ ಇನ್ನೂ ಸ್ಟಡಿ ಮಾಡಲಿಲ್ಲ ನಾವು. ನಮ್ಮ ಕವಿತಾ ಕೃಷ್ಣ ಅವರು ಅದನ್ನೆಲ್ಲ ಡೀಪಾಗಿ ತಗೊಂಡು ಮಾಡ್ತೀವಿ ಅಂತಿದ್ರು. ಪಾಪ ಇವ್ರು ನಮ್ಮ ಜೊತೆಗಿಲ್ಲ. ಅಲ್ಲಿ ಜಗಳ ಆಗ್ಬಿಡ್ತಲ್ಲ, ಆ ಜಗಳದ್ರಿಂದ ನಾನು ಅಲ್ಲಿನ ತೀರ್ಮಾನ ಬಿಟ್ಟೆ. ನಾವು ಅದೇನು ಮಾಸ್ಟರ್ ಪ್ಲಾನ್ ಮಾಡಿದ್ವಿ, ಹೆಂಗೆ ಮಾಡಿದ್ವಿ ಎಲ್ಲ ಮಾಡ್ಕೋಬೇಕು ಅಂತ. ಬಟ್ ಅಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಆಮೇಲೆ ಮಾಡಿದಾಗ ನೆಕ್ಸ್ಟ್ ಅಲ್ಲಿಂದಲೂ ಮುಗಿದ್ಮೇಲೆ ಏನು ಮಾಡಬೇಕಪ್ಪ, ಇದು ಎಲ್ಲಿ ಮಾಡೋದು ಅಂತಕ್ಕಂಥ ತೀರ್ಮಾನ ಮಾಡಿ ನಾನು 2014 ಒಂದು ತೀರ್ಮಾನ ಮಾಡಿದ್ದೆ, ಡಿಸೈಡ್ ಮಾಡಿ ಎಲ್ಲಾರ ಒಂದು ಜಮೀನು ತಗೊಂಡು ನಾನೊಂದು ಯಾವ್ದಾರ ಒಂದು ಪ್ರಾಜೆಕ್ಟ್ ಮಾಡಬೇಕು. ಸುಮ್ಮನೆ ಹೆಂಗೆ ಬರೀ ಬುಲ್ಡೆ ಹೊಡ್ಕೊಂಡೆ ಹೋಗ್ಬಿಟ್ಟೆ ನಾನು. ಎಲ್ಲೂ ಏನೂ ಮಾಡಲಿಲ್ವಲ್ಲ. ನಾವು 20-30 ವರ್ಷ ನಾವು ಸರ್ವಿಸ್ ಮಾಡಿ, ಪರಮಶಿವಯ್ಯರ್ ನನ್ನ ಲೈಬ್ರರಿ, ಪರಮಶಿವಯ್ಯರ್ ಸಾಯುವಾಗ ನನ್ನ 2 ವರ್ಷ ಐತೆ ಅಂತ ನನಗೊಂದು ಮಾತಾಡ್ತಾ ಇದ್ರು. ಅವ್ರಿಗೆ ಇದು ಅವಾರ್ಡ್ ಬಂತು ಸ್ಟೇಟ್ ಲೆವೆಲ್. ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ, ಅವರು ನೀರಾವರಿ ಸಚಿವರಾಗಿದ್ದಾಗ ಅವ್ರಿಗೊಂದು ನೀರಾವರಿವ್ರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅಂತ ಇವ್ರಿಗೆ ಕೊಟ್ಟರು, ತಜ್ಞರಿಗೆ. ಅವಾಗ ₹1,00,000 ಅವರಿಗೆ ದುಡ್ಡು ಕೊಟ್ಟರು ಅನ್ಸುತ್ತೆ. ಅವ್ರು ಮಾತಾಡಿರು. ಅವ್ರು ಇಲ್ಲಿದ್ದರು, ಇಲ್ಲಿ ಅವ್ರ ಮನೆ ಬಾಡಿಗೆ ಕೊಟ್ಬಿಟ್ಟು ಇಲ್ಲಿ ಸಪ್ತಗಿರಿ ಬಡಾವಣೆಯಲ್ಲಿ ಏನೋ ಇದ್ರು ಅವರು. ಅವಾಗ ಹೇಳ್ತಿದ್ರು, ರಮೇಶ್ ಇಲ್ಲಿ ಸಪ್ತಗಿರಿ ಬಡಾವಣೆಯಲ್ಲಿ ಎಲ್ಲಾರ ಒಂದು ಜಾಗ ಇದ್ರೆ ಹುಡುಕ್ಬಿಟ್ಟು ₹1,00,000 ಒಂದು ಲೈಬ್ರರಿ ಮಾಡೋಕ್ಕಾಲ್ವ, ನಾವು ಮಠದ ಎಲ್ಲರೂ ಒಳಗೆ ಕೊಡ್ಬೇಕು ಅಂತ. ನನ್ನ ನಕ್ಕೆ, ಏನು ಸರ್ ನೀವು ಹುಡುಗಾಟ ಆಡ್ತೀರ, ₹1,00,000 ಏನಾಗುತ್ತೆ, ಅಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನೇನು ನಮ್ಮೂರಲ್ಲಿ ಮಾಡಬೇಕು ಅಂತ 2000 ಇಸ್ವಿಲಿ ಬೋರ್ಡ್ ಹಾಕ್ತಿ, ಅದೇ ಜಗಳ ಕುಂತೈತೆ ಆ ಜಾಗ. ಏನು ಮಾಡೋದು, ಅದು 1,00,000 2,00,000 ಆಗಲ್ಲ ಸರ್, ಅದು ಏನಾರ ಜಾಸ್ತಿ ದುಡ್ಡು ಬೇಕು, ಅದಕ್ಕೆ ಏನಾರ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಕಾದ್ವಿ. ಆಮೇಲೆ ಈಗ ಇದೊಂದು ಬಿಲ್ಡಿಂಗ್ ಮಾಡಲೇಬೇಕಲ್ಲ, ಎಲ್ಲಿ ಮಾಡೋದು ಈಗ ಅಂತಕ್ಕಂಥ ತೀರ್ಮಾನ ಮಾಡಿದಾಗ ಅಲ್ಲಿ ನನಗೆ ಹೆಚ್ಚು ಕಮ್ಮಿ ಆವಾಗ ನನಗೆ ಕಮ್ಮಿ ಜಮೀನು ನೋಡಲಿಲ್ಲ. ಅವಾಗ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಂತ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಹಾಸನ ಜಿಲ್ಲೆ 3 ನಾನು ಕಾನ್ಸಂಟ್ರೇಷನ್ ಮಾಡಿದೆ. ಯಾಕೆ ಹಾಸನ ಜಿಲ್ಲೆ ಕಾನ್ಸಂಟ್ರೇಷನ್ ಮಾಡಿದೆ, ಎತ್ತಿನಹೊಳೆ ಪ್ರಾಜೆಕ್ಟ್ ಅಂತ ಇದ್ದೀವಿ. ವೆಸ್ಟ್ ಗೋಯಿಂಗ್ ರಿವರ್ಸ್ ತಗೋಬೇಕು ನಾವು. 2000 TMC ನೀರು ತಗೋಬೇಕಾದ್ರೆ ಅಲ್ಲೇ ಜನ ಏನಾಗಬೇಕು, ಅಲ್ಲಿ ನಾನು ಅಲ್ಲೊಬ್ಬ ಲೋಕಲಿಸ್ಟ್ ಆಗಬೇಕು, ಅಲ್ಲೇ ಹೋಗಿ ವಾಸ ಇರಬೇಕು, ಅಲ್ಲೇ ಅದೆಲ್ಲ ಅಧ್ಯಯನ ಮಾಡಬೇಕು, ಅಲ್ಲೇ ಒಂದು ಮಾಡಿಬಿಡೋಣ ಒಂದೇನಾರ ಅಂತ. ನಾನು ನಮ್ಮ ವೇದಾನಂದ ಮೂರ್ತಿ, ಈಗ ಮೂಕನನ್ನ ರೆಸಾರ್ಟ್ ಮಾಡಿದ್ದೇನೆ ಆತ, ಆಮೇಲೆ ನಮ್ಮ ಕರುಣಾಕರು 4 ಜನ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಹೋಗಿ ಜಮೀನು ತಗೊಂಡ್ವಿ.
ಅಲ್ಲಿ ಹೋಗಿ ಜಮೀನು ತಗೊಂಡಾಗ ಅಲ್ಲೂ ನಾನು ಇದು ಶಕ್ತಿಪೀಠಗಳ್ದೆ ಇದೇ ಮಾಡ್ತೀನಿ, R&D ಮಾಡ್ತೀನಿ ಅಂತ. ಅವರು ನಿಂದು ಮಾಡಿರೋ ದುಡ್ಡು ಬರಲ್ಲ, ನಾವು ಎಣ್ಣೆ ಅಂಗಡಿ ಮಾಡಬೇಕು, ರೆಸಾರ್ಟ್ ಮಾಡಬೇಕು, ದುಡ್ಡು ಬರ್ಬೇಕಪ್ಪ ನಮಗೆ, ಇದು ನೀ ಕತೆ ಹೇಳೋದು ಬೇಡ ಅಂತ ಅವ್ರ ವಾದ. ಅವಾಗ ನಾನು ಯೋಚನೆ ಮಾಡಿದೆ, ಕರೆಕ್ಟ್ ಇಷ್ಟೊಂದು ಬಂಡವಾಳ ಹಾಕಿ 32 ಎಕರೆ ಜಮೀನು ಹೆಚ್ಚು ಕಮ್ಮಿ ನಾವು ಕೊಂಡ್ಕೊಂಡು 8 ಎಕರೆ ತಗೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಈಗ ನಾನು ಶಕ್ತಿಪೀಠ ಅಂತ ಮಾಡ್ತೀನಿ, ಅವ್ರು ಬಂಡವಾಳ ಹಾಕಿ ಅವರೆಲ್ಲ ದುಡ್ಕೊಂಡು ಕುತ್ಕೊಂಡ್ರೆ ಇದ್ರಿಗೆ ನನ್ನ ಖುಷಿ ನಾವು ಮಾಡ್ತಾ ಇರೋದಲ್ಲ ಅಂತ ಹೇಳ್ಬಿಟ್ಟು ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲೂ ಬೇಡ ಅಂತ ತೀರ್ಮಾನ ಮಾಡಿಬಿಟ್ವಿ. ಆಮೇಲೆ ಅಲ್ಲಿಂದ ಬಂದ ತಕ್ಷಣ ನನಗೆ ಎಲ್ಲರ ಜಮೀನು ಹುಡುಕ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಆಲೋಚನೆ ಬಂತು. ನನಗೆ ಅವಾಗ ನೆಕ್ಸ್ಟ್ ಸ್ವಂತ ಜಾಗದಲ್ಲಿ ಏನಾರ ಮಾಡ್ಬೋದಲ್ಲ ಅಂತಕ್ಕಂಥ ಒಂದು ಆಲೋಚನೆ ಮಾಡಿ ಮುಂದೆ ನಾನು ಎಲ್ಲಿ ಜಮೀನು ಹೆಂಗೆ ತಾಂಡೆ ಏನನ್ನಾಯಿತು ಅಂತಕ್ಕಂಥದ್ದನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ಹೇಳ್ತೀನಿ. ನೋಡಿ, ಅಲ್ಲೂ ಹೋಗಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ JD ಗದ್ದೆನಲ್ಲೂ ಜಮೀನು ತಗೊಂಡು ಇವತ್ತು ನನ್ನ ಕಂಪ್ನಿ ಹೆಸರಿಗೆ ಒಂದು 8 ಎಕರೆ ಐತೆ. ಅವೇದಾನಂದ ಮೂರ್ತಿ ಅದು ಬರಿಸ್ಕೊಳ್ಳೋ ವಾಪಸ್ ಅಂತಂದ್ರೆ ಇನ್ನೂ ಬರಿಸ್ಕೊಂಡಿಲ್ಲ ಆತ, ಸುಮ್ಮನೆ ಅದು ಪೆಂಡಿಂಗ್ ಉಳಿಸ್ಕೊಂಡ್ಬಿಡೋನು. ಅದು ಬರಿಸ್ಕೊಂಡು ಈಗ ನಾನು ಕಂಪ್ನಿ ಕ್ಲೋಸ್ ಮಾಡಿಬಿಡ್ಬೇಕು ಅಂತ ಏನೇ ಅದ, ಕಂಪ್ನಿ ಕ್ಲೋಸ್ ಮಾಡಿಬಿಟ್ರೆ ಮಾರ್ಟಿಗೇಜಲ್ಲಿ ಹಂಗೆ ಎದ್ಬಿಡುತ್ತೆ EC ಒಳಗೆ. ಆಮೇಲೆ ತಿರ್ಗಾ ಅದನ್ನ ಕಂಪ್ನಿ ರಿಜಿಸ್ಟ್ರೇಟ್ ಮಾಡಿಸ್ಬೇಕಾದ್ರೆ ಅವ್ನ ತಲೆಗಿರೋ ಕೂದಲೆಲ್ಲ ಬಿದ್ದು ಹೋಗ್ತವೆ. ಅವ್ನು ಅವತ್ತೇ ಹೇಳ್ದ, ಇಲ್ಲ ನಾನು ಆ ದುಡ್ಡು ಕೊಟ್ಬಿಡ್ತೀನಿ, ಆ ಕಂಪ್ನಿ ಕ್ಲೋಸ್ ಮಾಡ್ಸೋಕ್ಕೆಲ್ಲ ಎಕ್ಸ್ಪೆನ್ಸ್ ತಂದು ನಾನು ಮಾಡಿಸ್ಕೊಂಡ್ಬಿಡ್ತೀನಿ ಅಂತೇಳಿ ಪಾಪ ದುಡ್ಡು ಇಸ್ಕೊಂಡು ಅಡ್ವಾನ್ಸ್ ದುಡ್ಡೆಲ್ಲ ವಾಪಸ್ ಕೊಟ್ಬಿಟ್ಟು ಅವನೀಗ ಆ ರಿಜಿಸ್ಟ್ರೇಷನ್ ಅದಕ್ಕೆ ಇದು ಮಾಡಿಸ್ಕೊಂಡು ಅದಕ್ಕೆ ಕ್ಯಾನ್ಸಲ್ ಮಾಡಿಸ್ಬೇಕು. ಅಷ್ಟಕ್ಕೆ ಅವ್ನು ಕತೆ ಹೇಳ್ಕೊಂಡು ಕುಂತವನು, ಪಾಪ ತೊಂದರೆ ಆಗ್ಬೋದು. ಅದು ಈಗ ಅದನ್ನು ಸೀರಿಯಸ್ ಆಗಿ ಮುಗಿಸ್ಬೇಕು ಅಂತ ಇದ್ದೀನಿ. ಬಟ್ ಆ ಜಾಗದಲ್ಲೂ ನನ್ನ ದೇವಿ ದೂರ ಕಳಿಸಿಳು, ಅದು ಒಂದು ಒಳ್ಳೇದಕ್ಕೆ ಕಳಿಸಿಳು ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಈ ಎಪಿಸೋಡ್ ನಾನು ಮುಗಿಸ್ತಾ ಇದ್ದೀನಿ. ನನ್ನ ವೀಕ್ಷಕರಿಗೆ, ಇದುವರೆಗೂ ನನ್ನ ಚಾನಲ್ ವೀಕ್ಷಣೆ ಮಾಡ್ತಕ್ಕಂಥವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಹೆಚ್ಚಿಗೆ ಶೇರ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.